ಕೆಲಸ ಎಲ್ಲ ಮುಗಿಸ್ಕೊಂಡು ಇಡೀ ಫ್ಯಾಮಿಲಿ ಜೊತೆಗೆ ಇವತ್ತು ನಾವು ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಈ ಬೆಂಗಳೂರು ಸರಿ ಇಲ್ಲ, ಹಾಗಾಗಿ ಇಡೀ ಮನೆಯವರೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವುದ್ರಲ್ಲಿ ಹೋಗ್ತಾ ಇದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ, ಹೋದ್ಮೇಲೆ ಏನೇನಾಗುತ್ತೆ ಅಂತ ಪ್ರತಿಯೊಂದನ್ನು ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಮಿಸ್ ಮಾಡ್ಕೊಂಬಿಡಿ, ವಿಡಿಯೋ ಕೊನೆವರೆಗೂ ನೋಡಿ. ಇವನಿಲ್ದಲೇ ಎಲ್ಲಿಗೂ ಹೋಗಲ್ಲ ನಾವು, ಇವನು ಇರಲೇಬೇಕು ಎಲ್ಲಿಗಾರ ಹೋಯ್ತೀವಂದ್ರೆ. ನಂದೇ ಗಾಯ್ಸ್ ಕಾರು, ಕೂರಕ್ಕೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಫ್ರೀ ಇದೆ, ಮಾರಕ್ಕೆ ಮಾತ್ರ ಪರ್ಮಿಷನ್ ಇಲ್ಲ ಅಷ್ಟೇ. ಮಾರಕ್ಕೆ ಮಾತ್ರ ಪರ್ಮಿಷನ್ ಇಲ್ಲ, ಆದ್ರೆ ನಂದೇ ಗಾಡಿ. ಗಾಡಿ ನಾನು ಇಲ್ಲಿ ಗಾಡಿ ಸೀಟ್ ಎಷ್ಟಿದಾವೆ, ಬಾಡಿನೂ ಅಷ್ಟೇ ಇದಾವೆ. ಇದೊಂದು ಎಕ್ಸ್ಟ್ರಾ, ಇದೊಂದು ಮರಿ. ನಾವು ಯಾವತ್ತೇ ಎಲ್ಲಿಗೆ ಹೋಗೋಣ ಅಂತ ಹೊರಟ್ರು ನಮ್ಮ ಹಣೆ ಬರ ಸರಿ ಇದೆಯೋ ಏನೋ ಗೊತ್ತಿಲ್ಲ, ಯಾವಾಗಲೂ ನಮಗೋಸ್ಕರ ಟ್ರಾಫಿಕ್ ಜಾಮ್ ಕಾಯ್ತಾ ಇರುತ್ತೆ. ಅಥವಾ ನಾವು ಹೊರಡೋದು ಬ್ಯಾಡ್ ಟೈಮಲ್ಲಿ ಹೊರಡ್ತೀವೋ ಏನೋ ಗೊತ್ತಿಲ್ಲ, ನಾವು ಹೊರಡ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಯಾವತ್ತೂ ಅಷ್ಟೇ. ಎಲ್ಲೋಡೆ ಟ್ರಾಫಿಕ್ ಜಾಮ್. ಮತ್ತು ನಾವು ಯಾವ ರೂಟಲ್ಲಿ ಹೋಗ್ತೀವಿ ಅದೇ ರೂಟ್ ಟ್ರಾಫಿಕ್ಕು, ಬೇರೆ ರೂಟೆಲ್ಲ ಫ್ರೀಯಾಗಿರುತ್ತೆ. ಸರ್ವಿಸ್ ರೋಡಲ್ಲಿ ಹೋದರೆ ಸರ್ವಿಸ್ ರೋಡೇ ಜಾಮು, ಮೇಯ್ನ್ ರೋಡು ಫ್ರೀ ಇರುತ್ತೆ. ಮೇಯ್ನ್ ರೋಡ್ ಬೇಡ, ಸರ್ವಿಸ್ ರೋಡಲ್ಲಿ ಹೋಗೋಣ ಅಂದರೆ ಸರ್ವಿಸ್ ರೋಡೇ ಜಾಮು. ನಾವೇನು ಥಿಂಕ್ ಮಾಡ್ತೀವಿ ಅದನ್ನೇ ಎಲ್ಲ ಜನ ಥಿಂಕ್ ಮಾಡಿಬಿಡ್ತಾರೆ. ಹಾಗಾಗಿ ಯಾವತ್ತೇ ಹೋದರೂ ಎಲ್ಲಿಗೆ ಹೋದ್ರೂ ಟ್ರಾಫಿಕ್ ಜಾಮು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇರುತ್ತೆ. ತುಂಬ ಟೈಮ್ ಆದಮೇಲೆ ನಾವು ಇಳ್ತಿದ್ದೆ ಊಟಕ್ಕೋಸ್ಕರ. ಊಟಲ್ಲಿ ಬಂದು ಹೋಟೆಲ್ ದ್ವಾರಕಾ ವೆಜ್ಜಲ್ಲಿ ನಿಲ್ಲಿಸಿರೋದು. ಆಲ್ರೆಡಿ ಆಲ್ಮೋಸ್ಟ್ 1 hour 2 hour ಜರ್ನಿ ಮಾಡ್ಕೊಂಬಂದು ಎಲ್ಲಿಗೆ ಅಂತ ಇನ್ನೂ ಹೇಳಿಲ್ಲ ನಾನು, ಅದಿನ್ನೂ ಹೇಳಲ್ಲ, ನೀವೇ ನೋಡಬೇಕು ಕೊನೆವರೆಗೂ ಗಾಯ್ಸ್, ಆಯಿತಾ? ಇವಾಗ ಏನಾದರೂ ಊಟ ಮಾಡೋಣ ಹೋಟೆಲ್ ದ್ವಾರಕದಲ್ಲಿ. ಚೆನ್ನಾಗಿರುತ್ತೆ ಊಟ, ರೆಗ್ಯುಲರಾಗಿ ಇಲ್ಲಿ ತಿಂದಿದ್ದೀವಿ, ಹಾಗಾಗಿ ಇಲ್ಲಿಗೇನೆ ನಿಲ್ಲಿಸಿರೋದು. ಹೋಟೆಲ್ಲಿಗೆ ಚೆನ್ನಾಗಿರುತ್ತೆ, ಹಾಗಾಗಿ ಇಲ್ಲಿ ತಿನ್ನೋಕ್ಕೆ ಅಂತ ನಿಲ್ಲಿಸಿದ್ದೀವಿ. ನೋಡೋಣ ಹೋಗಿ ಏನು ತಿಂತೀವಿ ಹೇಳ್ತೀನಿ, ಬನ್ನಿ. ಏನು ತಿನ್ನಚ್ಚಿ ನಿಮ್ಮ? ತಂದೂರು ರೊಟ್ಟಿ, ತಂದೂರು ರೋಟಿ ಪನ್ನೀರ್ ಕರಿ ಬೇಕಂತೆ ನನ್ನ ಹೆಂಡ್ತಿಗೆ. ನೋಡೋಣ ಬನ್ನಿ ಕೊಡ್ಸೋಣ. ಊಟ ಆರ್ಡ್ರ್ ಮಾಡತ್ತ ನೋಡ್ತಾ ಇದ್ರೆ ನನ್ನ ಮಗ ಬಂದಿಲ್ಲ, ಆಟ ಶುರು ಮಾಡ್ಕೊಂಬಿಟ್ಟ ಅವನೇ. ಜಶು ಇಲ್ಲಿ, ಜಶು ಇಲ್ಲಿ ನೋಡವ ಇಲ್ಲಿ. ಹೆದ್ರಿಕತಾನೆ ಗೌಡ್ರೆ, ಒಂದಿನೂ ಆಟ ಆಡಿಲ್ವಲ್ಲ. ಕುಚ ಜಶು, ಅಣ್ಣ ಹೆಂಗೆ ಕೂತೈತೆ ಹಂಗೆ ಕೂತು. ಜಶು ಇಲ್ಲಿ ಫಸ್ಟ್ ಟೈಮ್ ಆಟ ಆಡ್ತಾ ಇರೋದು ಜಶು. ಓಕೆನಾ, ಖುಷಿನಾ, ಹ್ಯಾಪಿನಾ? ಇಲ್ಲಿ ನೋಡು, ಇಲ್ಲಿ ಮಗನೇ. ಜಶು ಹೋ ಮಾಡ್ತಾ ಇದ್ದೀರಾ? ಸ್ಮೈಲ್. ಭಯ ಆಯ್ತೈತಾ ತಾಟ ಮಾಡ್ತಾವ ನಾವು. ಹೋಟೆಲ್ ದ್ವಾರಕಾಗೆ ಎಂಟ್ರಿ ಆಗ್ತಾ ಇದ್ದೀವಿ ಊಟಕ್ಕೋಸ್ಕರ. ಮಧ್ಯ ದಾರಿಲಿ ನಿಲ್ಲಿಸಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಚಿನ್ನಿಮ್ಮ ಇಲ್ಲಿ, ನಿಜ. ಒಂದು ಫೋಟೋ ತೊಗೊಳಕ್ಕೆ ಈ ಲೈಟಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿಜವಾಗ್ಲೂ. ಹಂಗೆ ಒಂದು ಫೋಟೋ ಕ್ಲಿಕ್ ಮಾಡಿ. ಮಗನೇ ನಿಂದು, ನನ್ನ ಮಗ ಈ ಬಾ, ಈ ಬರೋ. ಇಲ್ಲಿ ನೋಡಿ 3 ಜನ. ಇಲ್ಲಿ ನೋಡಿ 3 ಜನ. ಇಲ್ಲಿ ಜಶು ಬೇಬಿ. ಚೆನ್ನಾಗಿದೆ, ಓಕೆ. ಓಹೋ, ನಿದ್ದೆ ಬರ್ತಿದ್ಯಾನಪ್ಪ? ನಿದ್ದೆ ಬರ್ತಿದ್ಯಾ? ಹೋಟೆಲ್ ದ್ವಾರಕಾ ಗಾಯ್ಸ್, ಹೋಟೆಲ್ ದ್ವಾರಕಾ ಎಂಟ್ರೆನ್ಸ್ ಅಂತೂ ಚಿಂದಿ ಇದೆ. ನಮ್ಮ ಡೈಲಿ ಬ್ಲಾಗ್ಸ್ ಹೋಗ್ಬಿಟ್ಟು ಈ ಹೋಟೆಲ್ ದ್ವಾರಕಾಗೆ ಪ್ರಮೋಷನ್ ವಿಡಿಯೋ ಥರ ಆಗ್ತಿದೆ. ಎಂಟ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮಾಮೂಲಿ ಕೃಷ್ಣಂದೊಂದು ಫೋಟೋ ಇಟ್ಟಿದ್ದಾರೆ, ಅದೇ ರೀತಿ ತಿರುಪತಿದು ಒಂದು ಫೋಟೋ ಇದೆ. ತುಂಬ ಚೆನ್ನಾಗಿದೆ, ಗೊತ್ತಾಗ್ಬಿಡುತ್ತೆ ಹಿಂದೂ ಹೋಟ್ಲ್ ಅಂತ ಆರಾಮಾಗಿ. ಇಷ್ಟೊಂದು ಕ್ಲೀನ್ನೆಸ್ ಇರೋದ್ರಿಂದನೇ. ಮಾಮೂಲಿ ಇಲ್ಲಿ ಜ್ಯೂಸ್ ಕೌಂಟರು ಏನೇನಿದೆ ಅಂತ ನೋಡಿದರೆ ಆಲ್ರೆಡಿ ಎಲ್ಲ ಇದೆ. ನಮಗೆ ಬೇಕಾಗಿರೋ ಮೇನ್ ಐಟಮ್ ಪನ್ನೀರು ಒಂದಿದೆ. ಮಾಮೂಲಿ ಇನ್ಯಾವುದಿಲ್ಲ ಅಂದರೆ ನಡೆಯುತ್ತೆ, ಪನ್ನೀರ್ ಇದ್ದರೆ ಸಾಕು. ಆಲ್ರೆಡಿ ಫ್ಯಾಮಿಲಿಗೆಲ್ಲ ಎಕ್ಸ್ಟ್ರಾ ಒಂದು ಟೇಬಲ್ ಆಗಿ ಅವರೇ ರೆಡಿ ಮಾಡ್ಕೊಳ್ತಿದ್ದಾರೆ ಆಲ್ರೆಡಿ. ನನ್ನ ಮಗ ಅಂತೂ ಕರೀತಿದ್ದಾನೆ, ಇಲ್ಲಿಗೆ ಬಾ ಡ್ಯಾಡಿ ಅಂತ. ಏನಪ್ಪ ನೋಡಿ ಗಾಯ್ಸ್, ಬೈತಾವನೆ ಅಲ್ಲ, ಅಪ್ಪ ಅಂತ ಮರ್ಯಾದೆ ಇಲ್ದಲ್ಲೇ ಲೇಟಾಗಿ ಬರ್ತಿದ್ಯಲ್ಲ ಡ್ಯಾಡಿ ಅಂತ. ಏನಪ್ಪ
ನಮ್ಮ ಫ್ಯಾಮಿಲಿಗೋಸ್ಕರನೇ ಒಂದು ಟೇಬಲ್ ರೆಡಿ ಮಾಡಿಸ್ಬಿಟ್ಟವ್ರೆ ಆಲ್ರೆಡಿ ಎಲ್ರಿಗೂ. ಆರ್ಡ್ರ್ ಮಾಡೋಣ ಗಾಯ್ಸ್, ಏನೇನಿದೆ ನೋಡಿಕೊಂಡು. ಪ್ಲೇಟ್ ಎಲ್ಲ ಬಂದೈತಿ, ಊಟ ಮಾತ್ರ ಬಂದಿಲ್ಲ. ಇಲ್ಲಿ ಹೋದ್ರೂ ಎಲ್ರದ್ದು ಒಂದು ಪಾರ್ಟಿ ಆದರೆ ಇವನ್ ಮಾಮೂದೇ ಒಂದು ಪಾರ್ಟಿ. ಏನಪ್ಪ ಕೆಲ್ಸಕ್ಕೆ ಇರ್ತೀರಿಲ್ಲೇ? ಸೇರಿಸ್ಲಾ? ಇಲ್ಲೇ ಸೇರಿಸ್ಲಾ? ಹಾಂ ಬೇಡ ಬೇಡ, ಹೊಡೆದ್ರೆ ಇಲ್ಲೇ ಕಟ್ಟಾಕತ್ತಾರೆ ನಿನ್ನ. ಇಟ್ಟವ್ರೆ, ಪ್ಲೇಟ್ ಇಟ್ಟು ಕಾಯಿಸೋದು ಆಗಲ್ಲ. ವಾಟರ್ ಬಾಟ್ಲಿಗೆ ನೀರಿಗೆ ದುಡ್ಡು ಕೇಳ್ತಾರೆ, ಅದು ಎರಡೂ ಆಗಲ್ಲ. ಎರಡೇ ಈ ಹೋಟೆಲಲ್ಲಿ ಇಷ್ಟ ಆಗೋದು ಅಂತ ವಸ್ತುಗಳು. ಅಣ್ಣ ಏನಂತ ಅಂದರೆ, ಯಾವ ಹೋಟ್ಲುಗಳಲ್ಲಿ ಅಂದರೆ ಟೇಬಲಿಗೆ ಊಟ ಕೂತ್ಕೋತೀವಲ್ಲ, ಆ ಟೇಬಲ್ ಮೇಲೆ ನೀರನ್ನ ಫ್ರೀಯಾಗಿ ಇಟ್ಟಿರ್ತಾರೆ. ಮತ್ತು ಟೇಬಲಿಗೆ ಪ್ಲೇಟನ್ನ ಬಡಿಸಿದ ಮೇಲೆ ಊಟಕ್ಕೋಸ್ಕರ ವೆಯ್ಟ್ ಮಾಡಿಸಲ್ಲ ಅಂಥ ಓನರ್ಗಳೆಲ್ಲ. ಅಂದರೆ ಮಿಡಲ್ ಕ್ಲಾಸಿಂದ ಅವರು ಬೆಳವಣಿಗೆ ಆಗಿ ಬಂದಿರ್ತಾರೆ. ಯಾರು ಶ್ರೀಮಂತಿಕೆಯಲ್ಲೇ ಹುಟ್ಟಿರ್ತಾರೆ ಗೋಲ್ಡನ್ ಸ್ಪೂನ್ ಇಟ್ಕೊಂಡು, ಅಂಥವರೆಲ್ಲ ಏನಂದರೆ ಮಾಮೂಲಿ ಟೇಬಲ್ ಮೇಲೆ ವಾಟರ್ ಬಾಟ್ಲಿ ಏನಿಡಲ್ಲ, ನೀರನ್ನು ಪರ್ಚೇಸ್ ಮಾಡಲಿ, ನೀರಲ್ಲೂ ಬಿಸ್ನೆಸ್ನ ನೋಡೋದಕ್ಕೆ ಅಂತ ಹೋಗ್ತಾರೆ. ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ಕೊಂಬಿಟ್ಟವ್ರೆ, ನಮ್ಮದೇ ಪೆಂಡಿಂಗು. ಚೆನ್ನಾಯ್ತಾ ಮಗನೇ? ಚೆನ್ನಾಯ್ತಾ? ಓ ಮಾಮ ಲವರ್ಸ್ಗಳು ಇವರಿಬ್ರು, ಇಲ್ಲೊಂದಿಬ್ರು ಅವರೇ ಲವರ್ಸು, ಸೀನಿಯರ್ ಸಿಟಿಸನ್ಸು. ಅದು ಆದಮೇಲೆ ನಾವು ಸೆಕೆಂಡ್ ಜನ್ರೇಷನ್ನು, ಥರ್ಡ್ ಜನ್ರೇಷನ್ನು, ಅದಾದಮೇಲೆ ಇನ್ನೂ ಜನ್ರೇಷನ್ದು ಇನ್ನೂ ಮದುವೆ ಆಗಿಲ್ಲ. ಅದಾದಮೇಲೆ ಇದೊಂದು ಫಿಫ್ತ್ ಜನ್ರೇಷನ್. ಇಲ್ಲಿ ಹಲೋ, ಫಿಫ್ತ್ ಜನ್ರೇಷನ್. ಆ ಕಡೆ ಎಡ್ದ ಕೈಲಿ ಬಡ್ದ ಕೈಲಿ, ಎರಡು ಕೈಲಿ ಊಟ. ಹಾಂ, ಎರಡು ಕೈಲಿ ಊಟ ಮಾಡ್ತಾರೇನು? ಅಲ್ಲಿ 2 ನಿಮಿಷ ಖಾಲಿ ಅಷ್ಟೇ, ಪ್ಲೇಟ್ಗಳೆಲ್ಲ ಖಾಲಿ. ಜಾಲಿ ಖಾಲಿ ಖಾಲಿ. ಇನ್ನೊಂದು ಲೆವೆಲ್ ಐತೆ, ನೆಕ್ಸ್ಟ್ ಲೆವೆಲ್ ಐತಿ ಅಂತ. ಹಾಂ ಹೌದು, ದುಡ್ಡು ಅಷ್ಟೇ ಲೆವೆಲ್ ಐತಿ. ನನ್ನ ಮಗನಿಗೆ ತಟ್ರಿ ಫಸ್ಟ್ ಲೋಟ ತೆಗೆದ್ಬಿಟ್ಟು ಸೈಡಿಗೆ ಇಡ್ತೀನಿ. ನನ್ನ ಮಗನಿಗೆ ಮನೇಲಿ ಊಟ ಮಾಡೋಕ್ಕೆ 3 ಜನ ಬೇಕು. ಒಬ್ಬರು ಫೋನಲ್ಲಿ ಸಾಂಗ್ ಹಾಕ್ಬೇಕು, ಅಚ್ಚಗಡಿ ಕರ್ಕೋಗಿ ನಾಯಿ ಕೊತ್ತಿ ಎಲ್ಲ ತೋರಿಸ್ಬೇಕು. ಇಲ್ಲಾದರೆ ನೆಕ್ಕೆಂಗೆ ಕೂತಾನೆ. ಹಾಂ ಇಲ್ಲಿ ಅಯ್ಯೋ. ರೌಂಡ್ ನಂಬರ್ 2 ಗಾಯ್ಸ್, ರೌಂಡ್ ನಂಬರ್ 2 ಎಲ್ಲ ಮುಗೀತು ಗಾಯ್ಸ್. ಫುಲ್ ಬಡ್ದಾಕ್ಬಿಟ್ಟಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟೋ ಗಾಯ್ಸ್. ಇನ್ನೂ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿಲ್ಲ, ಇಲ್ಲೇ ಬಂದು ನಿಂತು ಊಟ ಆಗಿದೆ, ಹೊರಟಿದ್ದೀವಿ. ಗಾಡಿ ಆಯಿತು ಅಂದರೆ ಗಾಯ್ಸ್, ಏನಾದರೂ ನಿಮ್ಮ ಕಾರು ಅದನ್ನು CNG ಫಿಲ್ ಮಾಡಬೇಕಾದ್ರೆ ಸೇಫ್ಟಿಗೋಸ್ಕರ ಇಳಿಲೇಬೇಕು. ನೀವು ಎಲ್ಲಿಗೆ ಹೋಗ್ತೀರಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡ್ರೆ ಎಷ್ಟೋ ವೀಡಿಯೋಗಳನ್ನ ನೋಡ್ಬಿಟ್ಟಿದ್ದೀವಿ. ಗಾಡಿನ ಹಂಗೆ ಫುಲ್ಲು ಪಜ್ಜಿ ಆಗೋಗ್ಬಿಡುತ್ತೆ, ಹಂಗೆ ಕ್ವೀಸ್ ಆಗಿಬಿಡುತ್ತೆ. ಹಾಗಾಗಿ CNG ಯಾರಾದರೂ ಹಾಕಿಸ್ತಾ ಇರ್ಬೇಕಾದ್ರೆ CNG ಗಾಡಿಗಳಿಗೆ ಇಳಿಯೋದೇ ಬೆಸ್ಟು ಯಾವಾಗ್ಲೂ. ತುಂಬಿಸ್ಕೊಂಡು ಹೊರಟೋ ಗಾಯ್ಸ್. ಹೋಗೋಣ ಆರಾಮಾಗಿ. ನಡಿ ಹಾಂ, ಹೋಗುತ್ತೆ ನಡಿ. ಇವಾಗ ತಾನೇ ಜಸ್ಟು ಬಂದು ಇಳಿದಿದ್ದೀವಿ ಗಾಯ್ಸ್. ಎಲ್ಲಿಗೆ ಬಂದು ಇಳಿದಿದ್ದೀವಿ, ಏನು ಕೆಲ್ಸಕ್ಕೆ ಬಂದಿದ್ದೀವಿ, ಇದು ಎಲ್ಲನೂ ನಾಳೆ ಬೆಳಿಗ್ಗೆ ಹೇಳ್ತೀನಿ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಮನಿಕೊಂಡು ಬೆಳಗ್ಗೆ ನಿಮಗೆ ಪ್ರತಿಯೊಂದೂ ಹೇಳ್ತೀನಂತೆ. ಏನಕ್ಕೋಸ್ಕರ ಬಂದಿದ್ದೀವಿ, ಎಲ್ಲಿದ್ದೀವಿ ನಾವು ಇವಾಗ ಅಂತ ನಾಳೆ ಹೇಳ್ತೀನಿ. ಗುಡ್ ನೈಟ್. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಬೇಡಿ. ಮಿಸ್ ಮಾಡ್ದಂಗೆ ನೋಡಿ.